ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ತಾಯಿಸ್ ಕಿಚನ್ലേക്ക് ಸ್ವಾಗತ. ಇವತ್ತು ನಾನು ಮಾಡ್ತಿರೋದೊಂದು ಮೊಳಕೆ ಕಾಳು ಪರೋಟ. ಹೆಸರು ಕಾಳು ಇದು ಹೆಸರು ಕಾಳು ಮೊಳಕೆ ಕಾಳು ಸ್ಪ್ರೌಟ್ಸ್ ಪರೋಟ ಮಾಡಿನ ವಿಧಾನ ತೋರಿಸಿಕೊಡ್ತೀನಿ. ಅದಕ್ಕೆ ಕಾಳೆಲ್ಲ ಮೊಳಕೆ ಹಾಕಿಟ್ಟಿದ್ದೀವಿ. ಮಾಡಿನ ವಿಧಾನ ತೋರಿಸಿಕೊಡ್ತೀನಿ. ಮಿಕ್ಸಿ ಜಾರಲ್ಲಿ ಹಾಕಿಟ್ಟಿದ್ದೀವಿ. ಸ್ವಲ್ಪ ಕರಿಬೇವು ಸೊಪ್ಪು ಹಾಕೋಣ, ಕೊತ್ತಂಬರಿ ಸೊಪ್ಪು, ಚಿಕ್ಕದ ಪೀಸು ಶುಂಠಿ, 2 ಹಸಿಮೆಣಸಿನ್ಕಾಯಿ. ಇದು ಪೇಸ್ಟ್ ಮಾಡಬಾರ್ದು, ಒಂದು ತರಿಯಾಗಿ ಒಂದು ಕ್ರಷ್ ಮಾಡಿ ಇಡಬೇಕು. ಈ ರೀತಿಲಿ ಹಾಕಿಟ್ಟಿದ್ದೀವಿ. ಜಾಸ್ತಿ ನುಣ್ಣಕ್ಕೆ ಪೇಸ್ಟ್ ಮಾಡಬೇಡ, ಈ ರೀತಿಲಿ ಹಾಕಬೇಕು. ನಾನೊಂದು 2 ಕಪ್ಪು ಗೋಧಿ ಹಿಟ್ಟು ಹಾಕಿಟ್ಟಿದ್ದೀವಿ. ರುಚಿಗೆ ತಕ್ಕಷ್ಟ ಉಪ್ಪು ಹಾಕೋಣ. 1 ಟೀ ಸ್ಪೂನ್ ತುಪ್ಪ, ನನಗೆ ಇಷ್ಟ ಅಂದರೆ ತುಪ್ಪ ಹಾಕಬೇಕು, ಇಲ್ಲಾಂದರೆ ಆಯಿಲ್ ಏನಾದರೂ 1 ಟೀ ಸ್ಪೂನ್ ಹಾಕಬೇಕು. ನಮ್ಮದು ಕಾಳು ಕ್ರಷ್ ಮಾಡಿ ಇಟ್ಟಿದ್ದಿಲ್ವ, ಅದು ಹಾಕೋಣ. ಮೊಳಕೆ ಕಾಳು ಇದೆಲ್ಲ ಹಾಕಿ ಚೆನ್ನಾಗಿ ಕೈ ಹಾಕಿ ಮಿಕ್ಸ್ ಹಾಕಬೇಕು. ಎಲ್ಲ ಕೈಯಾಗಿ ಚೆನ್ನಾಗಿ ಮಿಕ್ಸ್ ಹಾಕಿಟ್ಟಿದ್ದೀವಿ. ನಿಮಗೆ ಎಷ್ಟು ಬೇಕಂದ್ರೆ ನೀರು ನೋಡಿಕೊಂಡು ಚಪಾತಿ ಹಿಟ್ಟು ಥರನೇ ಹಿಟ್ಟು ರೆಡಿ ಹಾಕಬೇಕು. ಈಗ ಹಿಟ್ಟು ಚೆನ್ನಾಗಿ ಮಿಕ್ಸ್ ಹಾಕಿ ಎಲ್ಲ ರೆಡಿ ಹಾಕಿಟ್ಟಿದ್ದೀವಿ. ಇನ್ನು ಒಂದು ಬೌಲು 1 ಟೀ ಸ್ಪೂನ್ ಚಿಲ್ಲಿ ಪೌಡ್ರ್. ಇದು ಕಲರ್ ಜಾಸ್ತಿ ಇರುತ್ತೆ. ಬಾಡಿಗೆ ಮೆಣಸಿನ್ಕಾಯಿ, ಕಾಶ್ಮೀರಿ ಚಿಲ್ಲಿ ಪೌಡ್ರ್, ಖಾರ ಕಡಿಮೆ. ಇದೊಂದು ಹಾಕೋಣ. ಒಂದು ಸ್ವಲ್ಪ ಗರಂ ಮಸಾಲ ಪುಡಿ, ಪಿಂಚು ಉಪ್ಪು, ಎಲ್ಲ ಚೆನ್ನಾಗಿ ಒಂದು ಮಿಕ್ಸ್ ಹಾಕಬೇಕು. 1 ಟೀ ಸ್ಪೂನ್ ಟೊಮಾಟೊ ಸಾಸ್, ಟೊಮಾಟೊ ಸಾಸು ಹಾಕಿ ಎಲ್ಲ ಒಂದು ಮಿಕ್ಸ್ ಹಾಕೋಣ. ಈಗ ಇದು ರೆಡಿಯಾಗಿದ್ದು ಹಿಟ್ಟು ಈ ರೀತಿಲೊಂದು ಉಂಡೆ ಹಾಕೋಣ. ಒಣ ಹಿಟ್ಟು ಹಾಕೋಣ. ಪರಾಟ ರೆಡಿ ಹಾಕೋಣ. ಈ ರೀತಿಲಿ ಹಾಕಿಟ್ಟಿದ್ದೀವಿ. ಸೆಂಟ್ರಲ್ಲಿ ಸ್ವಲ್ಪ ತುಪ್ಪ, ಆಯಿಲ್ ನಿಮಗೆ ಇಷ್ಟ ಯಾವುದು ಅಂದರೆ ಹಾಕೋಣ. ನಮ್ಮದು ರೆಡಿ ಹಾಕಿ ಮಿಕ್ಸಿ ಇಲ್ವಾ, ಟೊಮಾಟೊ ಸಾಸು, ಚಿಲ್ಲಿ ಪೌಡ್ರು, ಇದು ಸೆಂಟ್ರಲ್ಲಿ ಹಾಕೋಣ. ಇದೆಲ್ಲ ಆಪ್ಷನ್, ನಿಮಗೆ ಇಷ್ಟ ಅಂದರೆ ಹಾಕಬೇಕು, ಇಲ್ಲಾಂದರೆ ಅದು ಸುಮ್ಮನೆ ಈ ರೀತಿಲೊಂದು ತುಪ್ಪ ಆಯಿಲ್ ಹಾಕಿ ರೆಡಿ ಹಾಕಿ. ಇದು ಖಾರ ಇಲ್ಲ, ಇದು ಕಾಶ್ಮೀರಿ ಚಿಲ್ಲಿ ಪೌಡ್ರ್, ಅದಕ್ಕೆ ಖಾರ ಇಲ್ಲ. ಮಕ್ಕಳಿಗೆಲ್ಲ ಈ ರೀತಿಲಿ ಕೊಡಬೇಕು, ಅದು ಒಳ್ಳೆಯದಾಗುತ್ತೆ, ಟೇಸ್ಟ್ ಆಗಿರುತ್ತೆ. ಈ ರೀತಿಲಿ 2 ಸೈಡು ಫೋಲ್ಡ್ ಮಾಡಬೇಕು. ಈ ರೀತಿಲೊಂದು ರೆಡಿ ಹಾಕಬೇಕು. ಈ ರೀತಿಲಿ ಲಟ್ಟಿಸ್ಕೊಂಡು ಈ ರೀತಿಲೆಲ್ಲ ರೆಡಿ ಹಾಕಿಟ್ಟಿದ್ದೀವಿ. ಬಿಸಿ ಹಾಕಿ ಬಾಣಲೆ ಹಾಕೋಣ. ತಿರುಗಿ ಹಾಕೋಣ. ಆಯಿಲ ತುಪ್ಪ ಯಾವುದು ಅಂದರೆ ಹಾಕಬೇಕು. ಈಗ ನಮ್ಮದೊಂದು ಮೊಳಕೆ ಕಾಳು ಪರಾಟ ರೆಡಿಯಾಗಿದ್ದು. ಈ ರೀತಿಲೆಲ್ಲ ಒಂದು ರೆಡಿ ಹಾಕಿಡಬೇಕು. ಈಗ ನಮ್ಮದು ಮೊಳಕೆ ಕಾಳು ಪರಾಟ ಎಲ್ಲ ರೆಡಿಯಾಗಿದ್ದು. ಒಳ್ಳೆ ಟೇಸ್ಟಾಗಿರುತ್ತೆ. ನಿಮಗೂ ಆ ಟೊಮಾಟೊ ಸಾಸು, ಚಿಲ್ಲಿ ಪೌಡ್ರೆಲ್ಲ ಹಾಕಿ ಮಾಡಿಲ್ವಾ ಒಳಗಡೆ, ಅದು ನಿಮಗೆ ಇಷ್ಟ ಅಲ್ಲ ಅಂದರೆ ಅದು ಮಾಡಬೇಡ, ಫ್ರೀಯಾಗಿ ಮಾಡಬೇಕು. ನಿಮ್ಗೆ ಈ ವಿಡಿಯೋ ರೆಸಿಪಿ ಇಷ್ಟ ಹಂಗೆ ಎಲ್ಲರೂ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿರಿ. ಫ್ಯಾಮಿಲಿಗೂ ಫ್ರೆಂಡ್ಸನ್ನು ಶೇರ್ ಮಾಡಿ ಎಲ್ಲರೂ ಟ್ರೈ ಮಾಡಬೇಕು. ಓಕೆ, ಬಾಯ್.